69 ಇದ ನೆಲದೊಳಗ ಇಲ್ಲಿಂದ 1.5 ಕಿಲೋಮೀಟರ್ ಅಷ್ಟೇ. ನಿನ್ನೆನೆ ನಮ್ಮ ಸರ್ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗಿದ್ರು. ಎಂತ ಇತಿಹಾಸ! ಏನೇನೂ ಅನುಕೂಲ ಇಲ್ಲದೆ ಇರುವ ಆ ದಿನಮಾನದೊಳಗೆ 69 55 ವರ್ಷಗಳ ಹಿಂದೆ ನೀವೆಲ್ಲ ವಿಚಾರ ಮಾಡಬೇಕು. ಸರಿಯಾಗಿ ರಸ್ತೆ ಇರಲಿಲ್ಲ, ಅನುಕೂಲ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ಬೆಳಕಿರಲಿಲ್ಲ, ಸೌಂಡ್ ಸಿಸ್ಟಮಿನ ವ್ಯವಸ್ಥೆ ಇರಲಿಲ್ಲ. ಅಂತ ಕಾಲದೊಳಗ ಈ ಲಚ್ಚಾಣದ ನೆಲದೊಳಗ ಬಂಧನಾಳ ಅಪ್ಪ ಅವರು 1,96,000 ಇಷ್ಟಲಿಂಗ ಮಹಾಪೂಜೆಯನ್ನ ಮಾಡಿರುವಂತ ಬಹುದೊಡ್ಡ ಇತಿಹಾಸ ಈ ನೆಲಕ್ಕದ. ಮತ್ತ ಅವರು ಅವತ್ತ ಮಾಡಿಸಿ ಹೋಗ್ಯಾರ ಅಂದ್ರೆ ನಾವು ದಿನ ಮನ್ಯಾಗ ಮಾಡ್ಕೊಳಕ್ ಏನ್ ಗಂಟು ಹೋಗ್ಯಾದ? ಅವ್ರ ಅಡಿವ್ಯಾಗ ಮಾಡಿಸ್ಯಾರ, ನೀವು ನಿಮ್ ಮನ್ಯಾಗ ಮಾಡ್ಕೋರಿ, ದಿನ ನೆನಪು ಉಳಿತದ, ಅದರಿಂದ ದೊಡ್ಡ ಶಕ್ತಿ ಸಿಗ್ತದೆ ನಿಮಗೆಲ್ಲ. ಅದನ್ನು ನಿತ್ಯವೂ ಕೂಡ ಸಂಗನ ಬಸವರು ಬಾಲ್ಯದೊಳಗೆ ಮಾಡಿದ್ರು, ಆ ಲಿಂಗ ತತ್ವವನ್ನ ನಂಬಿದ್ರು ಅಂತ ತಿಳ್ಕೊಂಡ ಅಂದು 12ನೇ ಶತಮಾನದೊಳಗೆ ಬಸವಣ್ಣನವರು ನಿತ್ಯ ಲಕ್ಷದ ಮೇಲೆ 96,000 ಅಮರ ಗಣಗಳಿಗೆ ನಿತ್ಯ ಲಿಂಗ ಪೂಜೆ ಮಹಾಪ್ರಸಾದವನ್ನ ಮಾಡ್ತಿದ್ರಂತ ಕಲ್ಯಾಣದ ಪ್ರಧಾನಮಂತ್ರಿಗಳಾಗಿರುವಂತ ಬಸವಣ್ಣನವರು. ಅದು ಬಿಟ್ಟ ಮೇಲೆ ಮತ್ತೆ ಕನ್ನಡ ನಾಡಿನ ಇತಿಹಾಸದೊಳಗ ಮತ್ತಾರು ಕೂಡ ಇದನ್ನು ಮಾಡಿಸಿಲ್ಲ. ಲಕ್ಷದ ಮೇಲೆ 96,000 ಭಕ್ತಾದಿಗಳನ್ನ, ಸತಿಪತಿಗಳನ್ನ, ಸಂಸಾರಸ್ಥರನ್ನ ಒಂದು ಕಡೆ ಕೂಡಿಸಿ ಎಲ್ಲರಿಗೂ ಕರಸ್ಥಲದೊಳಗೆ ಇಲ್ಲದವರಿಗೆ ಲಿಂಗ ಕೊಟ್ಟು ಇದ್ದವರಿಗೆ ತಮ್ಮ ಲಿಂಗವನ್ನೇ ಹಿಡ್ಕೊಂಡು ಕುಂದ್ರಾಕ್ ಹೇಳಿ ಏಕಕಾಲದೊಳಗ ಲಕ್ಷದ ಮೇಲೆ 96,000 ಇಷ್ಟಲಿಂಗ ಮಹಾಪೂಜಾ ಕಾರ್ಯಕ್ರಮವನ್ನ ಅಪ್ಪ ಅವರು ಮಾಡ್ಯಾರಂದ್ರ ಸೊಮ್ಮ ಕಣ್ ತುಂಬ್ಕೋಬೇಕದನ್ನಷ್ಟೇ. ಎಂತ ಅಪರೂಪ! ನಿನ್ನೆ ನಾನು ಅಲ್ಲಿ ಹೋದಾಗ ಅಲ್ಲೊಂದು ಕುಟೀರ ಮಾಡ್ಯಾರ. ಅಲ್ಲಿ ಅನುಷ್ಠಾನ ಮಾಡಿದ ತಪೋಭೂಮಿ ಅದು ಸಾಕ್ಷಾತ್ ಶಿವಯೋಗ ಮಂದಿರ ನೋಡಿದಂಗ ಆಗ್ತದೆ. ನಾನು ಒಳಗಡೆ ಹೋಗಿ ಆನಂದವಾಗಿ ಧ್ಯಾನಕ್ಕೆ ಕುಂತಾಗ ನನಗೆ ಹಿಂಗೆ ಅನಿಸ್ತಿತ್ತು, ಇಲ್ಲಿಂದ ಎದ್ದ ಹೋಗಬಾರದು, ಅಷ್ಟು ಪಾಸಿಟಿವ್ ವೈಬ್ರೇಷನ್. ಅದನ್ನ 10 ನಿಮಿಷ ನಾನು